ಪ್ರಾಥಮಿಕ ಸದಸ್ಯರು ನನ್ಗೆ ಗೊತ್ತಿಲ್ಲ, ನೀವೇ ಹೇಳ್ತಾರೆ, ನನ್ ಸುದ್ದಿ ಬಂದಿಲ್ಲ ಅದು. ಈಗ ತರ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಧಿಕೃತವಾಗಿ ಆದೇಶವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಸರ್. ಇದು ಈ ಬೆಳವಣಿಗೆ ಹೇಗೆ ನೀವು ಗಮನಿಸ್ತೀರಿ ಸರ್? ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ. ಕೆಲವು ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಇದು ಆ ಲೆಟರ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಆಂಟಿ ಪಾರ್ಟಿ. ಈಗ ನನ್ಗೆ ಗೊತ್ತೇ ಇಲ್ಲ ವಿಚಾರ, ನಾನು ಹೆಂಗ್ ಹೇಳಿ ನಾನು ಈಗ ಗೊತ್ತಿ ತಿಳ್ಕೊಂಡೆ ತಾನೆ ತಮ್ಮ ಮಾತಾಡ್ಬೇಕು ಮಾಧ್ಯಮದಲ್ಲಿ. ನಾನು ಸುಮ್ಗೆ ಮಾತಾಡಕ್ಕಾಗ್ತದೆ. ಅದೇ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರು ತೆಗ್ದಿದ್ದಾರೆ. ಅವರು ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದ್ ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ಇಬ್ರು ಪಕ್ಷದ ಸೀನಿಯರ್ ಲೀಡರ್. ಒಂದ್ ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡಕ್ ಕೊಡ್ರಿ ಒಂದಾದ್ರು. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ತುಂಬಾ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಹೋಗಿ ಅವರು ಮಾತಾಡ್ಕೊಂಡು ಬಂದಿದ್ದೀನಿ, ಬೇರೆ ಹಾಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ಒರಿಜಿನಲ್ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನಾನು ಯಾವುದು ಏನಂತ ದಾವಣಗೆರೆಯಲ್ಲಿ ನಾನು ಮುಂಚೆನೂ ಹೇಳಿದ್ದೀನಿ. ನನಗೆ AICC ಇಂದ ನನ್ನ ಸ್ಟಾರ್ ಕ್ಯಾಂಪೇನರ್ ಮಾಡಿಬಿಟ್ಟು ನನಗೆ ಕೇರಳದಲ್ಲಿ ಹಾಕಿದ್ರು. ಆ್ಯಕ್ಚುಲಿ 7ನೇ ತಾರೀಕು ಹಾಕಿದ್ರು. ಮನೆ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕಿಗೆ ಘೋಷಣೆ ಮಾಡಿದ್ರು, ಸಮೀರ್ ಅವರು 5ನೇ ತಾರೀಕು ಬರ್ತಾರಂತ. ನಾನೇ ಸ್ವತಃ ವೇಣುಗೋಪಾಲ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮನೆ ಮುಖ್ಯಮಂತ್ರಿಯಿಂದ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಹೋಗಲೇಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. 5ನೇ ತಾರೀಕು ನನಗೊಂದಿನ ಪ್ರಚಾರ ಮಾಡೋಕ್ಕೆ ಅಂದರು. 5ನೇ ತಾರೀಕು ಪ್ರಚಾರ ಮಾಡಿದ್ದೀನಿ. 6-7 ಬಾಗಲಕೋಟೆ ಇರಬೇಕಾಗಿದ್ದು 6-7 ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ. ಹಂಗೂ ಪ್ರೆಸ್ ಮೀಟ್ ಮಾಡುವಾಗ ನಾನು ದಾವಣಗೆರೆಯಲ್ಲಿ ಇನ್ನೂ ನನಗೆ ಅಗತ್ಯ 7ನೇ ತಾರೀಕು ಬರ್ತೀನಿ ಅಂತಲೂ ಹೇಳೋಗಿದ್ದೀನಿ. ನನ್ನ ಅಗತ್ಯ ಇದೆ, ಕರೆದು ನಾನು ಬರ್ತಾ ಇದ್ದೆ. ಏನು ಅದು ಕೇಳಿಲ್ಲ, ನಾನು ಹೇಳಿಲ್ಲ. ನಾವು ಯೂಶಲಿ ಹೆಂಗ್ ಹೋಗ್ತೀನಿ, ನಾವು ಪ್ರತಿ ಸಲ ಹೋಗ್ತೀನಿ, ಹಂಗೆ ಹೋಗಿದ್ದೀನಿ, ಮಾತಾಡ್ಕೊಂಡು ಸರ್ ನಿಮ್ ಕಡೆಯಿಂದ ಏನು ತಪ್ಪಾಗಿಲ್ಲ. ಈಗ ಎರಡು ನಾವು ಗೆಲ್ತೀವಿ, ದಾವಣಗೆರೆನೂ ಗೆಲ್ತೀವಿ, ಬಾಗಲಕೋಟು ಗೆಲ್ತೀವಿ, UDF ಸರ್ಕಾರನೂ ಕೇರಳದಲ್ಲಿ ಬರ್ತಾರೆ. ಸಮಾಧಾನ ಮಾಡಿದ್ದೀನಿ ನಾನು. ನನ್ಗೆ ಹೇಳೋಷ್ಟು ಅವನು ದೊಡ್ಡವ್ರು, ಸೀನಿಯರ್, ಮೋಸ್ಟ್ ಸೀನಿಯರ್ ಅವರು. ನಾನು ಭಾಳ ಅವ್ರ ಮುಂದೆ ಭಾಳ ಸಣ್ಣವನಾಗ್ತೀನಿ. ನಾನು ಹೇಳಿದ್ದೀನಿ ಅಂತ ರಾಜಕೀಯದಲ್ಲಿ ಆಗ ಸಹಜ ಸರ್, ಸ್ವಲ್ಪ ದಯಮಾಡಿ ಧೈರ್ಯವಾಗಿರಿ ನೀವು ಅಂತ ಹೇಳಿ ಧೈರ್ಯ ತುಂಬ ಬಂದಿದ್ದೀನಿ ನಾನು. ಯಾಕೆ ಸರ್ ಪಾರ್ಟಿ ಒಳಗಡೆ ಈ ತರದ ಆಕ್ಟಿವಿಟಿ ಸರ್? ಮುಸ್ಲಿಂ ನಾಯಕರ ಮಧ್ಯೆ ಈ ರೀತಿಯಾಗಿ ಪರಸ್ಪರ ಬಹಿರಂಗವಾದ ಹೇಳಿಕೆಗಳನ್ನು ಕೊಡುವ ವಾತಾವರಣ ಯಾಕೆ? ಯಾರು ಹೆಸರು ಹೇಳ್ಬೇಕು ತಾನೆ. ನಾನು ಇಂಥವ್ರು ಅಂತ ನಾನು ಹೇಳ್ತೀನಿ. ನಾನು ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ಇಂಥವ್ರು ಸುಖೇಶ್ ಹಿಂಗ್ ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಹಂಗೆ ಇವ್ರು ಮಲ್ಲಿಕಾರ್ಜುನ ಹಿಂಗೆ ಮಾಡಿದ್ದಾರೆ ಹೇಳ್ಬೇಕು ತಾನೆ. ಯಾರಂತ ಹೇಳಿದ್ದಾರೆ ಅವರು? ಯಾರಂತನೂ ಹೆಸರು ಹೇಳಿಲ್ಲ. ಹೆಸರು ಹೇಳಕ್ಕೆ ಹೇಳಿ, ಹೆಸರು ಯಾರ್ದು ಹೇಳಿಲ್ಲ ಅವರು. ಸರ್ ಯಾರಾದ್ರೂ ತಪ್ಪು ಗ್ರಹಿಕೆ ಆಗೋ ತರ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ಒಂದೇ ಸಲ ನಾನು ಹೇಳೋದು, 2 ದಾವಣಗೆರೆ ನಾವು ಗೆಲ್ತೀವಿ. 4ನೇ ತಾರೀಕು ರಿಸಲ್ಟ್ ಕಾಯಿರಿ. ಹೆಚ್ಚಿನ ಮತದಲ್ಲಿ ಲೀಡಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ಗೆಲ್ತೀವಿ, ಬಾಗಲಕೋಟೆಲ್ಲೂ ಗೆಲ್ತೀವಿ. ಶಿಸ್ತು ಮುಖ್ಯ ಅಂತ DK ಶಿವಕುಮಾರ್ ಅವರು. ಹೌದು, ಅದೇ ಶಿಸ್ತನ್ನ ಪಾಲಿಸ್ತಾ ಇರೋದು ನಾವು. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನನಗೆ ನಾನು ಎಲ್ಲೋ ಮೋಜು ಮಸ್ತಿ ಮಾಡಕ್ಕೆ ಕೇರಳಕ್ಕೆ ಹೋಗಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ರು. ಅದು 8 ಡಿಸ್ಟಿಕ್ ಕೊಟ್ಟಿದ್ರು. 8 ಡಿಸ್ಟಿಕ್ ಕೊಟ್ಟಿದ್ರು. ನನಗೆ ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಇತ್ತು. ನಾನು ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ, 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ. ನಾನು ವೇಣುಗೋಪಾಲ್ಗೆ ಹೇಳಿದೆ, ನಾನು ಈ ಥರ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಸರ್, ನಾನು ಹೋಗ್ಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಹೋಗ. ಇಲ್ಲ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾ ಇದ್ದಿದ್ದು? ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದ್ರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ತಾವು ಮೈನಾರಿಟಿ ಲೀಡರ್ ಅನ್ನೋ ಕಾರಣಕ್ಕೆ ತಮ್ಮನ್ನ ಕೇರಳಕ್ಕೂ ಕರೀತಾರೆ, ದಾವಣಗೆರೆಗೂ ಕರೀತಾರೆ, ಬಾಗಲಕೋಟೆ ಕರೀತಾರೆ. ಆದ್ರೆ ತಮ್ಮನ್ನ ಎಲ್ಲೋ ಒಂದ್ ಕಡೆ ದಿ ವಿಲನ್ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಧ್ಯಮದಲ್ಲೆಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಪಕ್ಷದ ಆಂತರಿಕ ವಲಯದಲ್ಲಿ ನಿಮ್ಮ ಪಕ್ಷ ಸಮುದಾಯದ ಎಲ್ಲ ಒಂದ್ ಕಡೆ ನನ್ನ ಹೆಸರು ಯಾರನ್ನ ತೋರಿಸಿ.
ಈಗ ಎಲ್ಲನ ಒಂದ್ ಕಡೆ ಎಲ್ಲನ ಒಂದ್ ಕಡೆ. ಈಗ ನಾನು ಒಬ್ನೇನಾ ಕಾಂಗ್ರೆಸ್ ಅಲ್ಲಿ? ಅಲ್ಲ, ನೀವು ಇಲ್ಲ, ಒಂದ್ ನಿಮಿಷ. ಕಾಂಗ್ರೆಸ್ ಅಲ್ಲಿ ನಾನು ಬಹಳ ಸಣ್ಣವನಾಗಿದ್ದೀನಿ ಅಲ್ಪಸಂಖ್ಯಾತರ ಮುಖಂಡ ಹೇಳಿ ಸರ್. ನಾನು ಕಾಂಗ್ರೆಸ್ ಅಲ್ಲಿ ಬಹಳ ಸಣ್ಣವನಾಗಿದ್ದೀನಿ. ನಾನು ನಿನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ಬರೀ ಮುಸ್ಲಿಂ ಸಮಾಜ ಎಲ್ಲ, ಎಲ್ಲ ಬಡವ್ರ ವರ್ಗ, ಯಾರ ಜಾತಿ ಎಲ್ಲರ ಪರ. ನಾನು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ, ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ನಂದು. ನಾನು ಹೇಳೋದು ನೀವು ಅನ್ಬೋದು, ನಾನು ಒಂದ್ ಬಹಳ ಸತಿ ಹೇಳಿದ್ದೀನಿ ಸುಖೇಶ್ ಅವರೇ, ನಾನು ಬಹಳ ಸತಿ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡಬಾರ್ದು. ನೀವು ಜಾತಿ ಮಾಡಂಗಿದ್ರೆ ದಯಮಾಡಿ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ. ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡ್ಕೊಂಡು ಏನಕ್ಕಂದ್ರೆ ಲಕ್ಷಾಂತರ ಜನ ನಮ್ಮನ್ನ ನಂಬಿತಾರೆ. ನಾವೇನಾರು ಆ ಥರ ಜಾತಿ ಮಾಡಿದ್ರೆ ನಮ್ಮ ಮಕ್ಳಿಗೂ ಒಳ್ಳೇದಾಗಲ್ಲ, ನಮಗೂ ಒಳ್ಳೇದಾಗಲ್ಲ, ಎಲ್ಲ ಹುಳ ಬಿಸಾಯ್ತು. ನಿಮಗೆ ನೀವು ಒಂದು ಸಮುದಾಯದ ನಾಯಕ ಅಂತ ಅನ್ನೋದು ಒಂದು ಸಮುದಾಯ ನೋಡಬಹುದು, ಅಥವಾ ಒಂದು ರಾಜಕೀಯ ದೃಷ್ಟಿಕೋನ ನೀವು ವೈಯಕ್ತಿಕವಾಗಿ ಎಲ್ಲರ ಜೊತೆ ಚೆನ್ನಾಗಿರ್ಬೋದು, ಅಥವಾ ನೀವು ಎಲ್ಲರಿಗೂ ನಾಯಕ ಆಗಿರ್ಬೋದು. ಆದ್ರೆ ತಮ್ಮನಲ್ಲಿ ಬಿಂಬಿಸುವಾಗ ಸಮುದಾಯದ ಹಿತ ಕಾಯಕ್ ನಿಲ್ಲಿಲ್ಲ, ಇಲ್ಲೋ ಗೊಂದಲ ಮಾಡಿದ್ರು ಅನ್ನೋ ರೀತಿ ಪರೋಕ್ಷವಾಗಿ ತಮ್ಮ ಹೆಸರುಗಳು ಪ್ರಸ್ತಾಪ ಆಯ್ತು. ನಂದು ಹೆಸರು ಯಾರು ಹೇಳಿಲ್ಲ. ನಾನು ಮೋಜ್ ಮಸ್ತಿ ಮಾಡ್ಕೊಂಡು ಕೇರಳದಲ್ಲಿ ಇರ್ಲಿಲ್ಲ, ಎಲ್ಲೋ ಹಾಲಿಡೇ ಟ್ರಿಪ್ಗೆ ನಾನು ಹೋಗಿಲ್ಲ ಚುನಾವಣೆಗೆ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೆಲಸ ಮಾಡಿರೋದು. ಈಗ ನನಗೆ ತಮಿಳ್ನಾಡಿಗೆ ಹೋಗಿ ಹೇಳಿದ್ದಾರೆ, ಶನಿವಾರ ಭಾನುವಾರ ತಮಿಳ್ನಾಡು ಹೋಗ್ತೇನೆ, ಏನೋ ಈರೋಡ್ಗೆ ಹೇಳಿದ್ದಾರೆ, ಆಮೇಲೆ ಹೊಸೂರು, ಆಮೇಲೆ ಕೃಷ್ಣಗಿರಿ ಹೋಗಕ್ಕೆ ಹೇಳಿದ್ದಾರೆ. ಈಗ ಪ್ಲಾನ್ ಮಾಡ್ತಾ ಇದ್ದೀನಿ, ನಾನು ಒಂದು 3 ದಿನ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಹೈಕಮಾಂಡ್ ಸೂಚನೆ ಬಂದಿದೆ. ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರು ಭೇಟಿ ಹೋಗ್ತಾ ಇದ್ದಾರೆ. ಸೌತ್ ಇಂಡಿಯನ್ ಲೀಡರ್ ಅಂತ ಕರೀತಾರೆ ಅಂದ್ರೆ ನೀವು ಅದನ್ನು ಹೋಗ್ತಾ ಇಲ್ಲ. ನಾನೇನೋ ಎಲ್ಲಾನ ಅಪ್ಸ್ಟ್ಯಾಂಡಿಂಗ್ ಆಗಿ ಎಲ್ಲಾನ ಬೇರೆ ಕಡೆ ಹೋಗಿ ನಾನು ಹಾಲಿಡೇ ಟೂರ್ ಹೋಗಿದ್ರೆ ಬೇಕಂತ ಹೋಗೋರು ಅಂತ ತಪ್ಪಂತ. ನಾನು ಪಾರ್ಟಿ ಕೆಲಸ ಆ ಬಿಸಿಲಲ್ಲಿ ನಂಬ್ತಿರೋ ಬಿಡ್ತಿರೋ ನಾನು ಕೇರಳದಲ್ಲಿ ಪ್ರತಿದಿನ 350 ಇಂದ 400 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ 10 days. ಡೈಲಿ ರಾತ್ರಿ 2:30-3 ಗಂಟೆ ಮಲಗ್ತಾ ಇದ್ದೆ, ನಾನು ಬೆಳಗ್ಗೆ 8 ಗಂಟೆ ರೆಡಿ ಆಗಿರ್ತಾ ಇದ್ದೆ. ಪಕ್ಷದ ಕೆಲಸ ಮಾಡಿರೋದು ನಾನು. ಸಿಎಂ ನಿಮ್ಮನ್ನ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಇಲ್ಲ, ಈಗ ಮೊನ್ನೆ ಬಾಂಬೆ ಹೋಗೋ ಸರಿ ಮಾಡ್ಕೊಂಡು ಡೆಲ್ಲಿ ಹೋಗ್ತಾ ಇದ್ದೀರಿ ಅಂತ ಇವತ್ತು ಸಂಜೆ ದೆಹಲಿ ಹೋಗ್ತಾ ಇದ್ದೀರಿ ಅನ್ನೋ ಮಾತು ಯಾರು? ನಾವು ಹೈಕಮಾಂಡ್ ನಾಯಕರು. ಇಲ್ಲಪ್ಪ ಏನೇನಿಲ್ಲ, ಯಾರು ಮೀಟಿಂಗ್ ಏನಿಲ್ಲ. ಊಟಕ್ಕೆ ಕರೆದಿದ್ರು ನಮ್ಮ ವೇಣುಗೋಪಾಲ್ ಅಂತ XMLC ಊಟಕ್ಕೆ ಕರೆದಿದ್ರು. ಅವ್ರೇನೋ ಹೈದರಾಬಾದ್ ಹೋಗ್ತಾ ಇದ್ರು, ಪರಮೇಶ್ವರ್ ತುಮಕೂರಿಂದ ಬಂದ್ರು. ಅವರು ಏನ್ ಮಾಡಿದ್ರು, ಇಲ್ಲೇ ಊಟ ಮಾಡ್ಬಿಡೋ ಸಮೀರ್ ಬಂದವರು ಅಂತ ಅವರು ಬಂದಿದ್ರು. ದಿನೇಶ್ ಇಲ್ಲೇ ಇದ್ರಂತೆ. ಎಲ್ಲ ಊಟ ಮಾಡಿ ಪಾಡಿಗೆ ಹೋಗ್ತಾ ಇದ್ರು. ಏನಿಗೆ ಅನ್ನೋದು ಈಗ ಮಾಡ್ಬೇಕಾದ್ರೆ ಟಾರ್ಗೆಟ್ ಯಾರು ಮಾಡ್ಬೇಕು? ಸುರ್ಜೇವಾಲಾ ಮಾಡ್ಬೇಕು, DK ಶಿವಕುಮಾರ್ ಅವ್ರು ಮಾಡ್ಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡ್ಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ಇದಕ್ಕೆ ಹಂಗೇನಾರು ಇದ್ರೆ ಯಾರು ಮಾಡ್ಬೇಕು? ಸುರ್ಜೇವಾಲಾ ಮಾಡ್ಬೇಕು, DK ಶಿವಕುಮಾರ್ ಅಧ್ಯಕ್ಷರು ಮಾಡ್ಬೇಕು, ಇಲ್ಲ ಮನೆ ಮುಖ್ಯಮಂತ್ರಿ ಮಾಡ್ಬೇಕು. ಒಂದಂದ್ರೆ ನಿಮ್ಮ ಗ್ರೋತ್ ಅನ್ನ ಪಾರ್ಟಿ ಒಳಗೆ ಸಹಿಸದೆ ಒಂದು ವರ್ಗ ನಿಮ್ಮ ವಿರುದ್ಧ ಪಿತೂರಿ ಆತರ ಖಂಡಿತ ಇಲ್ವೇ ಇಲ್ಲ. ನೀವು 18ಕ್ಕೆ ಬಂದ್ರಿ, ಆತರ ಇಲ್ಲ. 18ಕ್ಕೆ ಬಂದ್ರಿ ಕಾಂಗ್ರೆಸ್ಗೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದು ಡಿಸ್ಟರ್ಬೆನ್ಸ್ ಆಯ್ತು, ಅದು ಈಗ ಜಾರಿ ಆಗ್ತದೆ. ಈಗ ನಾನು ಏನ್ ಹೇಳ್ತಾರೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಆ ಮಟ್ಟಿಗೆ ರೀಚ್ ಆಗ್ಲಿಲ್ಲ. ಅವ್ರು ತಿಳ್ಕೊಂಡಿರ್ಬೋದು. ನಾನು ಏನಂತೀನಿ ಅಂದ್ರೆ ನಾನು ಆ ಮಟ್ಟಿಗೆ ರೀಚ್ ಇಲ್ಲ. ನಾನೊಬ್ಬ ಬಹಳ ಸಣ್ಣ ಕಾರ್ಯಕರ್ತ. ನಿಮ್ಮಂತ ಸಣ್ಣ ಕಾರ್ಯಕರ್ತರನ್ನ ಇಡೀ ದಕ್ಷಿಣ ಭಾರತದಲ್ಲಿ ಗುರುತಿಸಿ ಎಲ್ಲಾ ಕಡೆ ಕರಿತಾ ಇದಾರೆ. ಓಕೆ, ನೀವು ಸಣ್ಣವರೇ ಆದ್ರೂ ಕರಿತಾ ಇದಾರೆ. ಬಹುಶಃ ಅದು ಯಾರಿಗಾರು ಸಹಿಸಕ್ಕಾಗಿಲ್ಲ. ಇಲ್ಲ, ಆತರ ಯಾರ್ದಿಲ್ಲ. ಎಲ್ಲ ಖುಷಿ ಪಡ್ತಾರೆ. ಈಗ ಬೇರೆಯವ್ರು ಬೆಳೆದ್ರೆ ನಾನು ಇಲ್ಲ ಅಂತೀನಿ. ನಾನು ಯಾರನ್ನ ಯುವಕರು ಬೆಳಿತಾರೆ ಅಂದ್ರೆ ನಾವು ಖುಷಿ ಪಡ್ಬೇಕು. ಈಗ ಯಾರು ಒಂದ್ ನಿಮಿಷ ಹೇಳ್ತೀನಿ, ನಾನು ಯಾರು ರಾಜಕೀಯದಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಈಗ ನಮ್ದು 62 ಹಾಕಿದ್ದೀರಿ, ನನಗೂ 62 ಆಗಿದೆ. ಬೇರೆ ಯುವಕರು ಬೆಳಿಬೇಕು. ನಾನು ಅದು ಆಸೆ ಪಡೋನು. ನಾನು ನನ್ನ ಬಗ್ಗೆ ಯಾರು ಏನು ಮಾಡ್ತಾರೆ ಟೀಕೆ ಮಾಡಕ್ ಹೋಗಲ್ಲ. ನಾನು ನಂದಂದ್ರೆ ಇನ್ನ ಯುವಕರು ಬೆಳಿಬೇಕು, ಹೆಚ್ಚಿನ ಮುಂದೆ ಬರ್ಬೇಕು. ನನ್ನ ವಿಚಾರ ಚರ್ಚೆನೇ ಇಲ್ಲ. ಇನ್ನು ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ವಿಚಾರ ಯಾವುದು ಚರ್ಚೆಗೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿಗಳ ಜೊತೆ 1.5 ಗಂಟೆ ಕೂತಿದ್ದೆ ನಾನು. ಯಾವ ಚರ್ಚೆನೇ ಇಲ್ಲ. ಅದು ಈಗ ಆ ಥರ ಏನಾದ್ರು ತೀರ್ಮಾನ ತಗೊಳ್ಬೇಕಾದ್ರೆ ಯಾರು ತಗೊಳ್ಬೇಕಾಗಿರೋದು? ಹೈಕಮಾಂಡ್, ಮನೆ ಮುಖ್ಯಮಂತ್ರಿನ ತಗೊಳ್ಬೇಕಾಗಿರೋದು. ಆ ಥರ ಚರ್ಚೆನೇ ಇಲ್ಲ ಅಂದ್ರೆ ಏನಿದೆ? ಏನೇನೋ ನಾನು ನೋಡ್ತಾ ಇದ್ದೀನಿ ನೆನ್ನೆ ಟಿವಿದ, ನೆಕ್ಸ್ಟ್ ಟಾರ್ಗೆಟ್ ಸಮೀರ್. ಆದ್ರೆ ಸಮುದಾಯಕ್ಕೆ ದೊಡ್ಡ ಮಟ್ಟದ ನಷ್ಟ ಅಲ್ವಾ ಸರ್? ಪೆಟ್ಟ ಅಲ್ವಾ ಸರ್ ಇದು? ಇಲ್ಲ, ಈಗ ಹೇಳ್ದಲ್ಲ, ನಸೀರ್ ಅಹಮದ್ ಎಲ್ಲ ಒಂದ್ ಕಡೆ, ಜಬ್ಬಾರ್ ಅವ್ರದ್ದು ಒಂದ್ ಕಡೆ ಇರ್ಲಿ. ನಸೀರ್ ಅಹಮದ್ ಎಲ್ಲ ಒಂದ್ ಕಡೆ. ಇದಾಗಿದ್ದು ನನಗೂ ನೋವಾಗಿದೆ. ಆಗ್ಬಾರ್ದಾಗಿತ್ತಂತ ನನಗೂ ನೋವಾಗಿದೆ.
ನಸೀರ್ ಅಹಮದ್ ವಿಚಾರಕ್ಕೆ ನನಗೂ ನೋವಾಗಿದೆ. ಅದಕ್ಕೆ ಸಮಾಧಾನ ಮಾಡಕ್ಕೆ ನಾನು ಬೆಳಗ್ಗೆ ಬಗ್ಗೆ ಹೈಕಮಾಂಡ್ ಏನಾದ್ರು ಮಾಹಿತಿ ಕೊಡ್ತೀರಾ? ಏನು ನಮ್ಮಲ್ಲಿ ಏನೇನು ಗೊಂದಲಗಳ ಬಗ್ಗೆ ನಮ್ಮಲ್ಲಿ ಏನೇನು ಗೊಂದಲ ಇಲ್ಲ ಸರ್, ಯಾವ್ದಲ್ಲೂ ಗೊಂದಲ ಇಲ್ಲ ಸರ್. ಹೈಕಮಾಂಡ್ ಏನಾದ್ರು ಇದ್ರ ಯಾವ ಮಾಹಿತಿ ಏನು ಯಾಕಂದ್ರೆ ಎಲ್ಲ ಗೊಂದಲಗಳು ಸ್ಟೇಟ್ ಅಲ್ಲಿ ಹೇಳ್ತಾ ಇದ್ದೀರಾ, ಮಾಹಿತಿ ಕೊಡ್ಬೇಕಲ್ಲ ಸರ್. ಈಗ ನೋಡ್ರಿ, ಈಗ ಮನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದೀವಿ, ಅಧ್ಯಕ್ಷರು ಮಾತಾಡ್ಬೇಕಂತ ಇದ್ದೆ. ಅವರು ಏನೋ ಕೊಯಮತ್ತೂರಲ್ಲಿದ್ದಾರೆ, ನಾಳೆ ಬರ್ತಾರಂತೆ, ಅವ್ರಿಗೂ ಭೇಟಿ ಮಾಡ್ತೀನಿ ನಾನು. ಇದೆಲ್ಲ ಆಗಿಲ್ಲ ಸರಿ ಅಂತ ಹೇಳ್ಬೇಕು ತಾನೆ. ಸರ್, ದಾವಣಗೆರೆ ವಿಚಾರದಲ್ಲಿ ನೀವು ಸಮುದಾಯದ ಪ್ರಬಲವಾಗಿ ನಿಲ್ಲಕ್ಕೆ ಯಾರ್ದಾರು ಒತ್ತಡ ಇತ್ತ ಸರ್? ಎಲ್ಲಿ ಒತ್ತದೆ? ನನ್ಗೆ ಹೇಳಿದೀನಿ ಮುಂಚೆನೆ, ನನಗೆ ಒಂದಿನ ಜವಾಬ್ದಾರಿ ಕೊಟ್ಟಿದ್ರು, ಒಂದೇ ದಿನ ನಾನು ಬರಕ್ಕೆ ಹೇಳಿದ್ರು. 5ನೇ ತಾರೀಕು ದಾವಣಗೆರೆ ಮಾಡಿ ಅಂದ್ರು, 6-7 ಬಾಗಲಕೋಟೆ ಮಾಡಿ ಅಂದ್ರು. ನಾನು 7ನೇ ತಾರೀಕಿಗೆ ಬರಕ್ಕೆ ರೆಡಿ ಇದ್ದೆ. ಕರೆದ್ರೆ ಅಗತ್ಯ ಇದ್ರೆ ಬರ್ತೀನಪ್ಪ ಅಂತ ಹೇಳಿದೆ. ಬಂದು ಕರೆದಿದ್ರೆ ನಾನು ಹೋಗ್ತಾ ಇದ್ದೆ, ಕರೆದಿದ್ರೆ ಹೋಗ್ತಾ ಇದ್ದೆ. ಗೊಂದಲ ಆದಾಗೆಲ್ಲ ಗೊಂದಲ ಈಗ ನಾನು ಒಂದೇ ನನ್ನ ಮಾಧ್ಯಮ ಸ್ನೇಹಿತರಿಗೆ ಒಂದೇ ಹೇಳೋದು, ನಾನು ಎಲ್ಲೋ ಅಪ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಬಂದಿಲ್ಲ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಯಾವ ಕೆಲಸ ಮಾಡಿದ್ದೀನಿ ಇಲ್ಲ, ನಾವು ನಮ್ಮ ಕೇಳಿದೀವಿ ಅಂದ್ರೆ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತ ಆವತ್ತಿಂದ ಪದ್ಧತಿ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲ, ಒಂದ್ ನಿಮಿಷ, ಕೇಳೋದ್ರಲ್ಲಿ ತಪ್ಪೇನಿಲ್ಲ ತಾನೆ. ಅಂದ್ರೆ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬ ಸಾಯ್ತಾರೆ ಆ ಕುಟುಂಬಕ್ಕೆ ಕೊಡ್ಬೇಕಂತ ಅವತ್ತು ಎಲ್ಲ ನಮ್ಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದಲ್ಲೂ ಆ ಪದ್ಧತಿ ಬಂದಿದೆ. ಆಯ್ತು ಸರ್, ಹಾಗಾದ್ರೆ ಅವರು ಅಧಿಕೃತ ಘೋಷಣೆಗಿಂತ ಮುಂಚೆ ಹೇಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಅದು ಚರ್ಚೆಗೆ ಆಗಲ್ವಾ ಸರ್? ಅದು ಯಾವ್ದು ಸಾಮೂರ್ ಕುಟುಂಬದವರು ಅಧಿಕೃತವಾಗಿ ಅಭ್ಯರ್ಥಿ ಅವ್ರು ಏನೋ ಶಾಸ್ತ್ರ ಪಾಸ್ತ್ರ ನೋಡಿ ಮಾಡಿದ್ದಾರೆ.